ಓಂ ನಮೋ ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಾನು ಒಂದು ನ್ಯೂಸ್ ಹೇಳೋಣ ಅಂತ ಬಂದಿದ್ದೀನಿ. ಹೊಸ ಸುದ್ದಿ. ದಿವಸ ಒಂದು ಹೊಸ ಸುದ್ದಿನೇ ನನಗೆ. ನಿಮಗೇನೋ ಗೊತ್ತಿಲ್ಲ, ಯಾಕೆಂದರೆ ನೀವು ಎಲ್ಲ ರೀತಿ ಜನರ ಬೇರೆ ಬೇರೆ ವಿಡಿಯೋಗಳನ್ನ ನೋಡಿರ್ತೀರ. ಹಾಗಾಗಿ ಅದು ಹಳೇದಾಗಬಹುದು, ಇಲ್ಲ ಹೊಸದಾಗಬಹುದು, ಎರಡರೊಳಗೊಂದು. ಏನಾಗಿದೆ ಈಗ ಅಂದರೆ, 40 ಜನ ಶಾಸಕರು ಒಂದು ಕಡೆ ಸೇರಿದ್ದಾರೆ. ಒಂದು ಕಡೆ ಸೇರಿ ಈಗ ಇವ್ರಿಗೇನು ಸಿದ್ದರಾಮಯ್ಯನವ್ರಿಗೆ ಹೈಜಾಕ್ ಕೊಡೋಕ್ಕೆ ಏನು ಬೇಕೋ ಅದನ್ನೀಗ ತಯಾರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಲೀಡ್ರ್ ಯಾರು ಅಂದರೆ ಎಚ್ ಸಿ ಬಾಲಕೃಷ್ಣ ಮತ್ತು ಸಿ ಪಿ ಯೋಗೇಶ್ವರ್, ಇಕ್ಬಾಲ್ ಅನ್ಸಾರಿ ಮತ್ತು ಇತರರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಹೆಸರು ಹೇಳ್ಬೋದು. ಸುಮ್ಮನೆ ಎಲ್ಲ ಹೇಳಿ ನಿನ್ನೆನೂ ನಾನು ಇದನ್ನೇ ಹೇಳಿದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ. ಇದು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಹಂಗಂತಂದರೆ, ಇವರು ಇದು ಸಿದ್ದರಾಮಯ್ಯನವರು 6ನೇ ತಾರೀಕು ಬಜೆಟ್ ಮಂಡನೆ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಅವತ್ತು 6ನೇ ತಾರೀಕು ಬಜೆಟ್ ಮಂಡನೆ ಮಾಡೋದು ಬಂದಿರೋ ದಿವಸ ಇವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಬಜೆಟ್ನೀಗ ಕೆಡಬೇಕು, ಸರ್ಕಾರನೀಗ ಬೀಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅಲ್ಲಿ ಗೈರಾಗಲಿಲ್ಲ ಅಂದರೆ, ಈ 40 ಶಾಸಕರು ಗೈರಾಗಲಿಲ್ಲ ಅಂದರೆ ಸರ್ಕಾರ ಬಿದ್ದೋಗುತ್ತೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮನೀಗ ಮಾಡಬೇಕು ಅಂತ ಇವರು ಎಲ್ಲ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇದ್ರ ಬಗ್ಗೆ ಇನ್ನೂ ಯಾವುದೇ ಆದ ವಿಸ್ತೃತವಾಗಿ ಚರ್ಚೆ ಮಾಡಿಲ್ಲ, ಮಾತಾಡ್ತಾ ಇಲ್ಲ. ಅವ್ರಿಗೆಲ್ಲ ಏನು ಗೊತ್ತಾ, ಅವರೆಲ್ಲೋ ಹೋಗಲ್ಲ. ಡಿ ಕೆ ಶಿವಕುಮಾರು ಅವರೆಲ್ಲೋದ್ರೂ ನಮ್ಮ ಹತ್ರನೇ ಇರ್ತಾರೆ ಅಂತ ಅವರ ನಂಬಿಕೆ ಆಗಿಬಿಟ್ಟಿದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆಗೆ ಡಿ ಕೆ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ಅವ್ರ ನಂಬಿಕೆ ಎಲ್ಲೂ ಪಕ್ಷ ಬಿಟ್ಟು ಹೋಗಲ್ಲ. ಅವನು ಒರಿಜಿನಲ್ ಕಾಂಗ್ರೆಸ್ಸಿಗ. ಸಿದ್ದರಾಮಯ್ಯ ಆದರೂ ಡೂಪ್ಲಿಕೇಟ್ ಕಾಂಗ್ರೆಸ್ಸಿಗ. ಅಂದರೆ ಡೂಪ್ಲಿಕೇಟು ಅಂದರೆ ದಳದಿಂದ ಬಂದಂಥವ್ರು. ಅವ್ರಿಗೆ ಎದುರ್ಕೊಂಡು ಇವರು ಹೋಗಲ್ಲ ಅಂತ. ಹೋಗೋ ದಿನನೀಗ ತಂದುಬಿಟ್ಟಿದ್ದಾರೆ ಇವರು, ಯಾರು ಸಿದ್ದರಾಮಯ್ಯವರು. ಅವರೇ ಪಕ್ಷ ಬಿಟ್ಟು ಹೋಗ್ಬೇಕು ಹೊರತು ನಾನು ಪಕ್ಷ ಬಿಡಲ್ಲ, ನಾನು ಬಜೆಟ್ ಮಂಡನೆ ಮಾಡೇ ಮಾಡ್ತೀನಿ ಹಿಂಗಂತ ಸಿದ್ದರಾಮಯ್ಯನವರು ಬಜೆಟ್ಗೆ ಎಲ್ಲ ರೀತಿಯ ತಯಾರಿಗಳನ್ನೀಗ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ. ಆದರೆ ಪುಕ್ಲ ಡಿ ಕೆ ಶಿವಕುಮಾರೇ ಪುಕ್ಲ. ಅವನಿಗೆ ಆ ಅಪ್ಪನಿಗೆ ಏನು ಮಾಡಬೇಕು ಅಂತ ತಲೆ ಓಡದೆ ಒದ್ದಾಡ್ತಾ ಇದ್ದಾರೆ. ಧೈರ್ಯ ಇಲ್ಲ. ಧೈರ್ಯ ಇದ್ದಿದ್ರೆ ಹಿಂಗಲ್ಲ ಹಿಂಗೆ ಮಾಡ್ತೀನಿ ಅಂತ ನೇರವಾಗಿ ಹೇಳಿರೋರು. ಈಗ ಇಷ್ಟು ದಿನ ಪತ್ರಕರ್ತರು ಬಿಡ್ತಾಯಿದ್ರು ಮುಂದೆ, ಈಗ 40 ಜನ MLAಗಳು ಬಿಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಮುಂದೆ ಬರೋಲ್ಲ. ಯಾಕೆ ಹೇಳಿ ಮುಂದೆ ಬರೋಲ್ಲ? ಎಲ್ಲಿ ಡ್ಯಾಮೇಜ್ ಆಗಿಬಿಡ್ತೀರೋ ಅಂತ. ನೀನು ಡ್ಯಾಮೇಜ್ ಆಗೋಗಿದೆಯಾ ಅಂತ ಗೊತ್ತೇ ಇಲ್ಲ ಪಾಪ ನಿನಗೆ. ಏನು ಮಾಡೋಣ? ಕಾಂಗ್ರೆಸ್ ಪಕ್ಷದಲ್ಲಿ ನೀನು ಡ್ಯಾಮೇಜ್ ಆಗಿದೀಯ ಕಣಪ್ಪ. ನೀವು ಡ್ಯಾಮೇಜ್ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ನಿಮ್ಮ 40 ಜನ MLAಗಳಿಗೆ ಮಾತಾಡೋಕ್ಕೂ ಆಗಲ್ಲ. ಆ ಥರದ್ದು ಒಂದು ಸಿಚುವೇಶನ್ನಿಗೆ ಹುಟ್ಟಾಕ್ತಾರೆ. ಅವಾಗೇನು ಮಾಡ್ತೀರಾ? 6ನೇ ತಾರೀಕು ಬಜೆಟ್ ಮಂಡನೆ ಮಾಡುವಾಗ, ಇವತ್ತೆಷ್ಟು ತಾರೀಕು? 27, 28 ಅಂತ ಅಂದ್ಕೊಳ್ಳೋಣ. 28, 29, 30, 6, 2, 1, 6 ಹೆಚ್ಚು, ಇನ್ನೂ 8 ದಿನ ಇದೆ. 8 ದಿನಕ್ಕೆ ಹೊರದೇಶಕ್ಕೆ ಹೋಗಿದ್ದಾರಲ್ಲ 20 ಜನ, ಅವರು ಬರ್ತಾರೆ. ಅವ್ರು ಯಾರ ಕಡೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇವಾಗ ಎಲ್ಲರೂ 40 + 20 ಎಲ್ಲ ಒಂದು ಕಡೆ ಸೇರಿದ್ರೆ, ಇಲ್ಲ 40 + 10 ಒಂದು ಕಡೆ ಸೇರಿದ್ರೆ 20,000 40,000 ಗೊತ್ತಿಲ್ಲ. ಒಂದೊಂದು ಸತಿಗೆ ಒಂದೊಂದು ಹೇಳವ್ರೆ. ಆದರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ. ಎಲ್ಲ ಒಂದೇ ಕಡೆಗೆ ಸೇರಿದ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಬಲ ಯಾರು ಅಂತ ಗೊತ್ತಾಗುತ್ತೆ, ಯಾವುದು ಅಂತ. ಆದರೆ
ಡಿ ಕೆ ಶಿವಕುಮಾರ್ಗೆ ಮತ್ತು ಅವರೆಲ್ಲರೂ ಒಂದು ಕಡೆ ಸೇರಿ ತಟಸ್ಥರು ಇವರು ಆಳು ಮುಳು ಕಸ ಕಡ್ಡಿ ಎಲ್ಲ ಒಂದು ಕಡೆ ಸೇರಿಕೊಂಡ್ರೆ ಡಿ ಕೆ ಶಿವಕುಮಾರ್ಗೆ ಏನಾಗ್ಬೋದು? ಅವ್ರಿಗೊಂಥರ ಮಾನ ಮರ್ಯಾದೆ ರಾಜ ಹಾಕ್ಬೋದು. ಅರ್ಥ ಆಯ್ತಾ? ಡಿ ಕೆ ಶಿವಕುಮಾರ್ ತಟಸ್ಥರು ಯಾರು? ಇದು ಕೃಷ್ಣ ಅವರು ಮತ್ತು ರಾಮಲಿಂಗಾರೆಡ್ಡಿ, ಬಸವರಾಜ ರಾಯರೆಡ್ಡಿ, ಮತ್ತು ಜಾರ್ಜು, ಇದು ದಿನೇಶ್ ಗುಂಡೂರಾವು, ಇವರು ಈ ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ. ಅತಂತ್ರ ಮಂತ್ರಿಗಳು ಇವರು. ಈ ಅತಂತ್ರ ಮಂತ್ರಿಗಳನ್ನೀಗ ನಂಬಿಕೊಂಡು ಇವರು ಸಿದ್ದರಾಮಯ್ಯವರು ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಅತಂತ್ರ ಮುಖ್ಯಮಂತ್ರಿ ಮತ್ತು ಬಹುಮತ ಇಲ್ಲದ ಸರ್ಕಾರ ನಡೆಸುವ ಮಿಸ್ಟರ್ ಸಿದ್ದರಾಮಯ್ಯ ಅವರು. ಬಹುಮತನೇ ಇಲ್ಲ, ಸರ್ಕಾರ ನಡೆಸ್ತೀನಿ ಅಂತ ಅವರೇ. ಹೆಂಗೆ ನಡೆಸ್ತಾರೆ? ಯಾವ ಅಧಿಕಾರಿ ಯಾರಾದ್ರೂ ಕೆಲಸ ಮಾಡ್ತಾರಾ? ಕಾರ್ಪೊರೇಷನ್ ಲೆವೆಲಲ್ಲಿ ಏನೂ ಕೆಲಸ ನಡೀತಾ ಇಲ್ಲ. ಯಾಕೆ ಹೇಳಿ? ಮುಖ್ಯಮಂತ್ರಿ ಸರಿ ಇಲ್ವಲ್ಲ. ಇವರು ಯಾರು ಡಿ ಕೆ ಶಿವಕುಮಾರ್ ಅವ್ರಿಗೂ ಇವರು ಬಲ ಇಲ್ವಲ್ಲ. ಬೆಂಗಳೂರು ಇನ್ಚಾರ್ಜು ಇವರು ಕೇಳಲ್ಲ, ಅವರು ಮಾಡಲ್ಲ ಕೆಲಸ. ಒಟ್ಟಿನಲ್ಲಿ ತಿಂಗಳಿಗೆ ಸಂಬಳ ಎಣಿಸ್ಕೊಂಡು ಆರಾಮಾಗಿ ದಿನ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಅದಕ್ಕೆ ತಕ್ಕಂತೆ ಪತ್ರಕರ್ತರು ಅವ್ರು ಹಿಂಗೆ ಇವರು ಹಿಂಗೆ, ಈಗಾಗೋಯ್ತು ನಾಳೆ ಆಗೋಯ್ತು ಮುಖ್ಯಮಂತ್ರಿ ಅಂತ ಕತೆ ಹೇಳ್ಕೊಂಡು ಪತ್ರಕರ್ತರು ದಿನ ತುಂಬಿಸ್ತಾ ಇದ್ದಾರೆ. ನಿಮಗೆ ಸಂಬಳ ಸಿಕ್ಕಲ್ಲ ನೋಡಿ. ಸರ್ಕಾರಿ ಅಧಿಕಾರಿಗಳಿಗೆ ಹೆಂಗೆ ಕೂತಿದ್ರು ದಿನ ತುಂಬಿಟ್ರೆ ತಿಂಗಳ ಸಂಬಳ ಆಗೋಯ್ತದೆ. ನಿಮಗೇನು ಮಾಡಬೇಕು? ನೀವು ಈ ಥರ ಸುಳ್ಳು ಹೇಳಿದ್ರೆ ಮಾತ್ರ ಸಂಬಳ ನಿಮಗೆ ಮಿಸ್ಟರ್ ಪತ್ರಕರ್ತರ. ನಾನು ನಿಮ್ಮ ಮೇಲೆ ಇವಾಗ ಆರೋಪ ಮಾಡೋದು ಕಾರಣ ಏನು ಅಂತಂದರೆ, ಇರೋದೇ ಸಿಚುವೇಶನ್ ಹಂಗಾಗೋಗ್ಬಿಟ್ಟಿದೆ. ಏನು ಮಾಡೋದು? ಯಾರ ಮೇಲೆ ಹೇಳೋದು? ಎಷ್ಟು ದಿವಸ ಹೇಳೋದು ನಾವು? ಡಿ ಕೆ ಶಿವಕುಮಾರ್ ಹಿಂಗೆ ಮಾಡ್ತಾರಂತೆ, ಸಿದ್ದರಾಮಯ್ಯ ಅವರಂತೆ. ಬರೀ ಇದನ್ನೇ ನಾವು ನಿಮ್ಮ ಜೊತೆ ಹೇಳೋಕ್ಕಂತೂ ನಾನು ತಯಾರಿಲ್ಲ. ನಾನು ನಿಮ್ಮನ್ನೇ ವಿರೋಧಿಸ್ತೀನಿ. ಪತ್ರಕರ್ತರು ನೀವು ಹೇಳ್ತಕ್ಕಂಥ ವಿಷಯಗಳು ಯಾವುದೂ ಸರಿ ಇಲ್ಲ. ಎಲ್ಲ ಸುಳ್ಳು. ಈ ಸುಳ್ಳಿನ ಸ್ವರಮಾಲೆಯ ರಾಜರು ನೀವು. ಮತ್ತು ಹೇಳಿದ್ನಲ್ಲ ನಿನ್ನೆ ಏನಂತ, ಸುಳ್ಳನ್ನಿಗ ಒಂದಕ್ಕೊಂದು ಪೋಣಿಸೋದು, ದೊಡ್ಡ ಹಾರ ಮಾಡಿ ಎಲ್ಲ MLAಗಳಿಗೂ ಒಂದೊಂದು ಹಾರ ಹಾಕೋದು. ಯಾರಿಗೆ? 224 ಜನ MLAಗಳನ್ನು ಒಂದೊಂದು ಹಾರ ಹಾಕೋದು. ಯಾರ ಕತ್ತಲ್ಲಿ ಎಷ್ಟು ದಿನ ಹಾರ ಇರ್ತದೋ ಅಷ್ಟು ದಿನ ಅವರು ಬಲಾಢ್ಯವಾಗಿರ್ತಾರೆ ಅಂತ. ಅಂದರೆ ಅದನಿಗೆ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ಬೇಕು. ಯಾರು ಎಷ್ಟು ದಿನ ಕಾಪಾಡ್ತಾರೆ ಅವರು ಬಲಾಢ್ಯರು ಹಂಗಂತ. ಅವ್ರು ಎಷ್ಟು ದಿನ ಹಾಕ್ಕೋತಾರೆ? ಹಾಕ್ಕೊಳ್ಳಲ್ಲ, ಯಾರು ಹಾಕ್ಕೊಳ್ಳಲ್ಲ. ಯಾಕೆ ಹೇಳಿ? ಕಳ್ಳ ಅಂತ ಯಾರು ಹಾಕೋತಾರೆ? ಅರ್ಥ ಆಯ್ತಾ? ಹಿಂಗಾಗಿದೆ ಈಗ. ಬೆಕ್ಕಿಗೆ ಗಂಟೆ ಕಟ್ಟುವರು ಯಾರು ಅಂತ. ಸಿದ್ದರಾಮಯ್ಯನ ಗಂಟೆ ಕಟ್ಟೋರು ಯಾರು? ಡಿ ಕೆ ಶಿವಕುಮಾರ ಇಲ್ಲ ಡಿ ಕೆ ಶಿವಕುಮಾರ ಆತ್ಮೀಯರ? ಯಾರು ಕಟ್ತಾರೆ ಗೊತ್ತಿಲ್ಲ, ನೋಡಬೇಕು. ಬೆಕ್ಕು ಈಗ ಸಿದ್ದರಾಮಯ್ಯ. ಗಂಟೆ ಕಟ್ಟೋದಕ್ಕೆ ತಯಾರಾಗಿರೋರು ಡಿ ಕೆ ಶಿವಕುಮಾರ್ ಅವರು. ಇದು ಒಂಥರ ಚೆನ್ನಾಗಿದೆ. ಯುಗದಲ್ಲಿ ಒಂದಲ್ಲ ಒಂದು ರೀತಿ ಸದ್ದು ಮಾಡ್ತಾ ಇರ್ತಕ್ಕಂಥ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನೆಲ್ಲ ತೀರ್ಮಾನಗಳು ತಗೋತಾರೆ, ಏನೆಲ್ಲ ತೀರ್ಮಾನಗಳನ್ನೀಗ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ಯೋಚನೆ ಮಾಡುವಂಥ ದಿನ ಹತ್ತಿರ ಬಂದಿದೆ. ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ಈ ಕಾರ್ಯಕ್ರಮನೀಗ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.